ಮಳೆ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಒಬ್ಬರಿಗೊಬ್ಬರು ಹೇಗೆ ಹೆಗಲಾಗೋದ್ರ ಮೂಲಕ ಜೀವ ಉಳಿಯೋದಕ್ಕೆ ಸಾಧ್ಯ ಇದೆ ಅನ್ನೋದಕ್ಕೆ ಮತ್ತೊಂದು ನಿದರ್ಶನವನ್ನ ತೋರಿಸಿಕೊಟ್ಟಿದೆ. 5 ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತುಕೊಂಡು ಗ್ರಾಮಸ್ಥರು ಒಬ್ಬ ರೋಗಿಯನ್ನ ಬದುಕಿಸಿಕೊಂಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ನಡೆದಂತಹ ಘಟನೆ ರಿಪೋರ್ಟ್ ಆಗ್ತಾ ಇದೆ. ದಟ್ಟವಾದಂತಹ ಕಾಡಂಚಿನಲ್ಲಿ ಇರುವಂತಹ ಅಂಗಾವ ಗ್ರಾಮದಲ್ಲಿ ತುರ್ತು ಚಿಕಿತ್ಸೆ ರೋಗಿಯೊಬ್ಬರಿಗೆ ಬೇಕಿತ್ತು. ತೀವ್ರ ಜ್ವರದಿಂದ ಹರ್ಷದ್ ಬಳಲಿ ಮೂರ್ಛೆ ಕೂಡ ಹೋಗಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಅಸ್ವಸ್ಥಗೊಂಡಂತಹ ಹರ್ಷದಾಳನ್ನ ತಕ್ಷಣವೇ ಆಸ್ಪತ್ರೆಗೆ ದಾಖಲಿಸಬೇಕಾಗಿತ್ತು. ಆಕೆಯೇ ಬದುಕುಳಿಯುವಂತಹ ಚಾನ್ಸಸ್ ತೀರಾ ಕ್ಷೀಣಿಸಿತ್ತು. ಆದರೂ ಛಲ ಬಿಡದೆ ಸೇತುವೆ ಇಲ್ಲದೆ ಇದ್ರೂ ಕೂಡ ಗ್ರಾಮಸ್ಥರು ಹೆಗಲು ಕೊಟ್ಟು ಆಕೆಯನ್ನ ಜೀವ ಉಳಿಸಿದ್ದಾರೆ. ಆಕೆ ಬದುಕುವಲ್ಲಿ ನಿರ್ಣಾಯಕ ಪಾತ್ರವನ್ನ ಗ್ರಾಮಸ್ಥರು ಮೆರೆದಿದ್ದಾರೆ. ಇಂಥ ಕ್ರೂಷಿಯಲ್ ಟೈಮ್ನಲ್ಲೂ ಕೂಡ ಮಾನವೀಯತೆ ಅಂದರೆ ಏನು ಅನ್ನೋದನ್ನ ಜಗತ್ತಿಗೆ ತೋರಿಸ್ಕೊಡೋ ಕೆಲಸವನ್ನ ಈ ಗ್ರಾಮದ ಜನ ಮಾಡಿದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಮಳೆಗಾಲ ಬಂತು ಅಂದರೆ ಆಲ್ಟರ್ನೇಟಿವ್ ವ್ಯವಸ್ಥೆಗಳನ್ನು ಇಲ್ಲಿ ಯಾಕೆ ಮಾಡೋದಿಲ್ಲ ಅನ್ನೋ ಪ್ರಶ್ನೆ ಕೂಡ ಇದೆ. 5 ಕಿಲೋಮೀಟರ್ ಹೆಗಲ ಮೇಲೆ ಹೊತ್ತು ಗ್ರಾಮಸ್ಥರು ಆಕೆ ಜೀವವನ್ನು ಉಳಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಘಟನೆ. ತೀರಾ ದಟ್ಟವಾದಂತಹ ಕಾಡು ಮತ್ತು ಮಹಾರಾಷ್ಟ್ರದಲ್ಲಿ ವಿಪರೀತ ಮಳೆ ನೇರ ಎಫೆಕ್ಟ್ ಆಗೋದೇ ಈ ಖಾನಾಪುರ ಜಿಲ್ಲೆಗೆ. ಸೊ ಮೂರ್ಛೆ ಹೋದ ಕಂಡೀಷನಲ್ಲಿ ಹರ್ಷದ ಇದ್ರಂತೆ. ಅವ್ರಿಗೆ ತುರ್ತು ಚಿಕಿತ್ಸೆ ಬೇಕಾಗಿತ್ತು. ಡೀಟೇಲ್ಸ್ ಕೊಡ್ತಾರೆ ದಿಲೀಪ್. ಒಂದ್ ಕಡೆಗೆ ಗ್ರಾಮಸ್ಥರು ಹೆಗಲಿಗೆ ಹೆಗಲು ಹೇಗೆ ಕೊಟ್ಟರು ಅನ್ನೋದನ್ನ ನೋಡ್ತಾ ಇದೀವಿ, ಮೆಚ್ತಾ ಇದೀವಿ. ಬಟ್ ಅಟ್ ದ ಸೇಮ್ ಟೈಮ್ ಆಲ್ಟರ್ನೇಟಿವ್ ವ್ಯವಸ್ಥೆಗಳು ಈ ಗ್ರಾಮಕ್ಕೆ ಯಾಕಿಲ್ಲ, ಯಾರದ್ದು ತಪ್ಪು ಅನ್ನೋ ಪ್ರಶ್ನೆ ಕೂಡ ಉದ್ಭವಿಸುತ್ತೆ. ಹಾಗೆ ಆ ರೋಗಿಯ ಪರಿಸ್ಥಿತಿ ಈಗ ಹೇಗಿದೆ? ಮಮತಾ, ಶುಭೋದಯ. ಪ್ರಥಮವಾಗಿ ಏನಂದ್ರೆ ರೋಗಿ ಈಗ ಪ್ರಾಣಾಪಾಯದಿಂದ ದೂರ ಆಗಿರುವಂತದ್ದು. ನಾವು ಬೆಳಗಾವಿಯ ಜಿಲ್ಲಾ ಆಸ್ಪತ್ರೆ ದಾಖಲಿಸಿ ಅವ್ರನ್ನ ಮಾಹಿತಿ ಪಡೆದಾಗ ಇಲ್ಲ, ಪ್ರಾಣಾಪಾಯ ದೂರ ಆಗಿದ್ರೆ ಸರಿಯಾದ ಸಮಯಕ್ಕೆ ಹಾಸ್ಪಿಟಲ್ ಕರ್ಕೊಂಡ್ ಬಂದಿರೋದ್ರಿಂದ ಜೀವ ಉಳಿದಿರ ಅಂತ ಹೇಳಿ ವೈದ್ಯಾಧಿಕಾರಿ ತಿಳಿಸಿರುವಂತದ್ದು. ಜೊತೆಗೆ ಏನಂತಾರೆ, ತಾವು ಹೇಳಿದ್ರಿ ಪ್ರತಿ ಬಾರಿ ಈ ತರ ಆಗತ್ತೆ. ಯಾಕಂದ್ರೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಬಹಳಷ್ಟು ಕಡೆ ಕಾಡಂಚಿನ ಗ್ರಾಮ, ಕಾಡಿನಲ್ಲೇ ಇರ್ತಕ್ಕಂಥ ಗ್ರಾಮಗಳಿವೆಲ್ಲವ. ಅಮಗಾವಿಗೆ ಒಂದು ಸೇತುವೆ ಬೇಕಂದ್ರೆ ಬಹಳ ವರ್ಷಗಳಿಂದ ಒಂದು ಅವರ ಆಗ್ರಹ ಇದೆ. ಆದ್ರೆ ಯಾವ ಬಂದಂತ ಚುನಾಯಿತ ಸರ್ಕಾರಗಳಾಗಲಿ ಅದ ಚುನಾಯಿತ ಪ್ರತಿಗಳು ಯಾರು ಕೂಡ ಇವರನ್ನ ಕೇರ್ ಮಾಡೋದಿಲ್ಲ, ಕ್ಯಾರ್ ಅನ್ನೋದಿಲ್ಲ. ಯಾವಾಗ ಮಳೆಗಾಲ ಬರ್ತಾರೆ ಒಂದಿಷ್ಟು ನಾವು ಹೋಗ್ತೀವಿ, ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ಆದ್ರೆ ಆಮಗಾಂವ್ ಇರ್ಬೋದು, ಪಾಸ್ತೋಲ್ ಇರ್ಬೋದು, ಗವಾಳಿ ಇರ್ಬೋದು, ಬಹಳಷ್ಟು ಹಳ್ಳಿಗಳು, ಸುಮಾರು 26ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ ಈ ಪರಿಸ್ಥಿತಿ ಇರುವಂತದ್ದು. ಮತ್ತೆ ಇವರು ಒಕ್ಕಟ್ಟಾಗಿ ಒಂದಾಗಿ ಏನೋ ಬಂತ 4 ರಿಂದ 5 ತಿಂಗಳ ಕಾಲ ಇವರು ಒಂದಿಷ್ಟು ಜಾಗರೂಕತೆಯಿಂದ ಇರ್ತಾರೆ. ಎಲ್ಲಿವರೆಗೆ ಮಳೆಗಾಲ ಮುಗಿಯೋದಲ್ಲಿವರೆಗೆ. ಈಗ ನಮಗ್ ಬರ್ತಾ ಇರೋ ಮಾಹಿತಿ ಪ್ರಕಾರ ಅಂದ್ರೆ ಪಶ್ಚಿಮ ಘಟ್ಟದಲ್ಲಿ ಅಂದ್ರೆ ಮಹಾರಾಷ್ಟ್ರದ ಬಾರ್ಡರ್ ಮತ್ತೆ ಗೋವಾದ ಬಾರ್ಡರ್ಗಳಲ್ಲಿ ಬಹಳಷ್ಟು ಮಳೆ ಆಗ್ತಾ ಇದೆ. ಈಗಲೂ ಕೂಡ ಖಾನಾಪುರಲ್ಲಿ ಮಳೆ ಆಗ್ತಾ ಇರುವಂತದ್ದು. ಈಗ 26ಕ್ಕೂ ಹೆಚ್ಚು ಮನೆಗಳು, ಧರೆಗಳು ಇರುವಂತದ್ದು. ಹೀಗಾಗಿ ಈ ಒಂದು ದಿಶೆಯಲ್ಲಿ ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು ಅಂತೇಳಿ ಅವರವರೇ ಏನಂತಾರೆ ಒಕ್ಕಟ್ಟಾಗಿ ಒಂದಾಗಿ ಈ ತರ ಮಾಡ್ಕೋತಾರೆ. ಆದ್ರೆ ಯಾವಾಗ ಯಾರಿಗೆ ಹುಷಾರ್ ತಪ್ಪತ್ತೆ, ಹೆಲ್ತ್ ಕಂಡೀಷನ್ ಸರಿ ಇರಲ್ಲ, ಅವಾಗ ಅಕ್ಷರಶಃ ಯಾವ ತರ ಜನವನ್ನ ತಗೊಂಡ್ಬರ್ತಾರೆ ಆ ತರ ಇವರು ಒಂದು 20-30 ಜನ ಕೂಡಿ ಆದಂತ ಅವರನ್ನ ವಾಪಸ್ ಖಾನಾಪುರ ನಗರಕ್ಕೆ ತಗೊಂಡ್ಬಂದು ಅಲ್ಲಿ ಚಿಕಿತ್ಸೆ ಪಡಿಸಿರುವಂತದ್ದು. ವರ್ಷವೂ ಕೂಡ ಈ ತರ ದಯನೀಯ ಸಂಗತಿಗಳನ್ನ ರಿಪೋರ್ಟ್ ಮಾಡ್ತಾ ಇರುವುದು ಬಹಳ ವಿಷಾದನೀಯ ಸಂಗತಿ ಅಂತಾನೆ ಹೇಳ್ಬೋದು ಮಮತಾ. ರೈಟ್, ಧನ್ಯವಾದ ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.